ಎಲ್ರಿಗೂ ನಮಸ್ಕಾರ. ತಿಲಕ್ ಶೇಖರ್ ಬಂದು ನನ್ನ ಪೂರ್ತಿ ಹೆಸರು, ಶೇಖರ್ ಬಂದು ನಮ್ಮ ತಂದೆ ಹೆಸರು. ಸೊ ಸಿನಿಮಾ ರಂಗಕ್ಕೆ ಪ್ರವೇಶ ಆದಾಗ್ಲಿಂದನೂ ತಿಲಕ್ ಅಂತಲೇ ಎಲ್ಲರೂ ಕರೀತಾ ಇದ್ದಾರೆ. ಸ್ಕ್ರೀನ್ ನೇಮ್ ಕೂಡ ತಿಲಕ್ ಅಂತಲೇ ಇದೆ. ನನ್ನ ಎಂಟ್ರಿ ಬಂದು ನಿಮ್ಗೆ ಗೊತ್ತಿರೋ ಹಾಗೆ ಗಂಡ ಹೆಂಡತಿ ಅನ್ನೋ ಒಂದು ಸಿನಿಮಾದ ನಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ನನ್ನ ಮೊದಲನೇ ಚಿತ್ರ ಅದು. ಸೊ ಬಾಂಬೆಲಿದ್ದೆ ನಾನು ಆ್ಯಕ್ಚುಲಿ 3 ವರ್ಷ ಆ್ಯಕ್ಟಿಂಗ್ ಕೋರ್ಸ್ ಮಾಡಿ, ಮತ್ತು ಅಲ್ಲಿ ನನಗೆ ಕೆಲವು ಸೀರಿಯಲ್ಸ್ ಆಫರ್ಸ್ ಇತ್ತು. ಒಂದು 10 days ಬ್ರೇಕು ಅಂತ ಬೆಂಗಳೂರಿಗೆ ಬಂದೆ. ಆ ಟೈಮ್ನಲ್ಲಿ ನಮಗೆ ನಮ್ಮ ಛಾಯಾಗ್ರಾಹಕರು ವೇಣು ಸರ್ ಸಿಕ್ಕಿದ್ರು. ಸೊ ಅವ್ರು ನನ್ನ ಪೋರ್ಟ್ಫೋಲಿಯೋ ನೋಡಿಬಿಟ್ಟು ನಾವು ಈ ಥರ ಒಂದು ಚಿತ್ರ ಮಾಡ್ತಾಯಿದ್ದೀವಿ, ಮರ್ಡರ್ ರೀಮೇಕ್, ಶೈಲೇಂದ್ರ ಬಾಬು ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸಿನಿಮಾನ. ಗೊತ್ತಿಲ್ಲ ಆಯ್ಕೆ ಆಗಿದೆಯೋ ಇನ್ನೂ ಆ ಪಾತ್ರಕ್ಕೆ ಯಾರಾದರೂ ಬೇರೆಯವ್ರು ಆಗಿದಾರೋ ಗೊತ್ತಿಲ್ಲ, ಬಟ್ ನಿಮ್ಮ ಫೋಟೋಗ್ರಾಫ್ಸ್ ಕೊಟ್ಟು ಹೋಗಿರಿ, ನಾನೊಂದು ಮಾತಾಡ್ತೀನಿ ಅಂತ. ಸರಿ ಓಕೆ, ಕ್ಯಾಶುಲಾಗಿ ಕೊಟ್ಟು ಹೋದೆ. ದ ನೆಕ್ಸ್ಟ್ ಡೇ ರವಿ ಶ್ರೀವತ್ಸ್ ಅವ್ರು ನಮ್ಮ ಡೈರೆಕ್ಟರ್ ಫೋನ್ ಮಾಡಿದ್ರು, ಈ ಥರ ಮೀಟ್ ಮಾಡೋಣ ಅಂತ. ಸೊ ಮೀಟ್ ಮಾಡಿದ ತಕ್ಷಣ ಓಕೆ ಆಯಿತು. ಆ್ಯಂಡ್ ಐ ವಾಸ್ ಡೂಯಿಂಗ್ ಗಂಡ ಹೆಂಡತಿ. ತುಂಬಾ ಖುಷಿ ಕೊಟ್ಟಿತ್ತು, ಯಾಕಂದರೆ ನಟನಾಗಬೇಕು ಅಂತ ತುಂಬ ವರ್ಷಗಳ ಆಸೆ ಇತ್ತು. ಅದಕ್ಕಿಂತ ತುಂಬಾ ಶ್ರಮ ಪಟ್ಟಿದ್ದೀವಿ. ಆ್ಯಕ್ಟಿಂಗ್ ಅಕಾಡೆಮಿ ಆಗಿರ್ಬೋದು, ಬಾಂಬೆಲಿ 3 ವರ್ಷ ಇದ್ದಿದ್ದಾಗಿರ್ಬೋದು. ಸೊ ಎಲ್ಲೋ ಒಂದು ಕಡೆ ಒಂದು ಸಿನಿಮಾ ನಮ್ಗೆ ಸಿಕ್ತಪ್ಪ, ಸಾಕಾದ ತುಂಬ ಕಾಯಬೇಕಾಗ ಅಗತ್ಯ ಇರಲಿಲ್ಲ. ಸೊ ಇಟ್ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಎಕ್ಸೈಟಿಂಗ್ ಫಾರ್ ಮಿ ದಟ್ ಟೈಮ್. ಸೂಪರ್ ಎಕ್ಸ್ಪೀರಿಯನ್ಸ್. ನನ್ನ ಮೊದಲನೇ ಚಿತ್ರ. ಸೊ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ, ಯಾಕಂದರೆ ಒಂದು ಡ್ರೀಮ್ ಇರುತ್ತೆ ಯಾವುದೇ ಒಬ್ಬ ಮನುಷ್ಯನಿಗೂ, ಅದು ಫುಲ್ಫಿಲ್ ಆದಾಗ ತುಂಬಾ ಖುಷಿ ಕೊಡುತ್ತೆ. ಆ್ಯಂಡ್ ಗಂಡ ಹೆಂಡತಿ ಈಸ್ ಒನ್ ಆಫ್ ದೋಸ್ ಡ್ರೀಮ್ಸ್. ಆ್ಯಸ್ ಅನ್ ಆ್ಯಕ್ಟರ್ ನಾನು ಆಗಬೇಕು ಅನ್ನೋ ಒಂದು ಅದೇನಿತ್ತು ಅದು ಫುಲ್ಫಿಲ್ ಮಾಡಿದ್ದು ಸಿನಿಮಾ. ಅದು ಗೊತ್ತಿಲ್ಲ, ನೀವು ನಮ್ಮ ನಿರ್ಮಾಪಕರು ಮತ್ತು ನಮ್ಮ ನಿರ್ದೇಶಕರನ್ನ ಕೇಳಬೇಕು ಏನಕ್ಕೆ ಅಂತ. ಬಟ್ ಐ ಆಮ್ ವೆರಿ ಹ್ಯಾಪಿ, ಯಾಕಂದರೆ ಯಾವುದೇ ಪಾತ್ರ ಮಾಡಿದ್ರು ಅದ್ರಲ್ಲಿ ತೂಗ ಇರಬೇಕು. ಸೊ ನನಗೆ ಪರ್ಫಾರ್ಮೆನ್ಸ್ ರಿಲೇಟೆಡ್ ರೋಲ್ಸ್ ಮಾಡೋದು ತುಂಬಾ ಇಷ್ಟ. ಸೊ ಖಳನಾಯಕನಾಗಿ ತುಂಬಾ ವೆರೈಟಿ ಆಫ್ ಆಪ್ಷನ್ಸ್ ಇತ್ತು ನನಗೆ ಮಾಡಲಿಕ್ಕೆ, ಎಸ್ಪೆಷಲಿ ಟು ಎಕ್ಸ್ಪ್ಲೋರ್ ಅನ್ ಆ್ಯಕ್ಟರ್ ಇನ್ ಸೈಡ್ ಮೀ. ಸೊ ಐ ಆಮ್ ವೆರಿ ಹ್ಯಾಪಿ. ಅದರಿಂದ ಏನಾಯಿತು ಅಂದರೆ ಎಲ್ಲರೂ ತಿಲಕ್ ಒಬ್ಬ ಆ್ಯಕ್ಟರ್ ಆಗಿ ಪರದೆ ಮೇಲೆ ನೋಡ್ತಾ ಇದ್ರು. ಸೊ ಬಿಗ್ ಬಾಸಿಂದ ಒಬ್ಬ ವ್ಯಕ್ತಿಯಾಗಿ ತಿಲಕ್ ಹೇಗಿರ್ತಾನೆ ಅನ್ನೋದು ಜನಕ್ಕೆ ರೀಚ್ ಆಯಿತು. ಸೊ ದಟ್ಸ್ ಓನ್ಲಿ ಡಿಫ್ರೆನ್ಸ್. ಎಲ್ಲ ಪಾತ್ರನೂ ಖುಷಿ ಕೊಡುವಂಥ ಪಾತ್ರಗಳೇ. ಬಟ್ ಇಫ್ ಯು ವಾಂಟ್ ಟು ಹೈಲೈಟ್ ಮಾಡಬೇಕು ಅಂದರೆ ಅಫ್ಕೋರ್ಸ್ ಉಗ್ರಂ, ಇತ್ತೀಚೆಗೆ ರಿಲೀಸ್ ಆಗಿರೋ ಉಗ್ರಂ ಚಿತ್ರ ಆಗಿರ್ಬೋದು, ಮೀರಾ ಮಾಧವ ರಾಘವ ಆಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು. ಸೊ ಎಲ್ಲ ಸಿನಿಮಾಗಳಲ್ಲೂ ಒಳ್ಳೆ ಚಾಲೆಂಜಿಂಗ್ ಪಾತ್ರಗಳು ಕೊಟ್ಟಿದ್ರು ನಮ್ಮ ಮೇಕರ್ಸ್ ಅದರಲ್ಲಿ. ಸೊ ಇವಾಗ ಹೈಲೈಟ್ ಮಾಡಬೇಕಂದ್ರೆ ಯಾವ ಉಗ್ರಂ ಫಾರ್ ಶೋರ್. ಏನು ಸೀಕ್ರೆಟ್ ಇಲ್ಲ ಸರ್. ಯಾವುದೇ ಒಬ್ಬ ಮನುಷ್ಯನಿಗೆ ಮುಖ್ಯವಾದದ್ದು ಬಂದು ಆರೋಗ್ಯ. ಸೊ ಅದು ನಾನು ಒಬ್ಬ ಆ್ಯಕ್ಟರ್ ಆಗಿ ನೀವು ಜಿಮ್ಗೆ ಹೋಗಬೇಕು, ಫಿಟ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ನೀವು ಯಾವುದೇ ಫೀಲ್ಡ್ ಇರಲಿಲ್ಲ, ಅಟ್ಲೀಸ್ಟ್ ಡೆಡಿಕೇಟ್ 1 hour ಆಫ್ ಯುವರ್ ಟೈಮ್ ಟು ಯುವರ್ ಹೆಲ್ತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇಲ್ಲ, ಪಶ್ಚಾತ್ತಾಪ ಅನ್ನೋ ವರ್ಡ್ ನನ್ನ ಡಿಕ್ಷನರಿ ಇಲ್ಲ ಸರ್, ಸಾರಿ ಸರ್. ಒಂದೊಂದೇ ಮೆಟ್ಲು ಹತ್ತಾ ಇದ್ದೀನಿ. ಸೊ ಬರೀ ನಂಗೆ ಮೆಟ್ಲು ಕಾಣ್ತದೆ ಇವಾಗ ಅಷ್ಟೇ. ಸೊ ನಾನು ಸಾಯೋತಂಗ ಬರೀ ಮೆಟ್ಲೆ ಕಂಡ್ರೂ ಪರವಾಗಿಲ್ಲ, ಬಟ್ ಐ ಜಸ್ಟ್ ವಾಂಟ್ ಟು ಕೀಪ್ ಗ್ರೋಯಿಂಗ್, ಸಿಂಪಲ್. ಎಲ್ಲ ಥರ ಪಾತ್ರಗಳು ಮಾಡಬೇಕು ಅಂತ ಇಷ್ಟ ಇರುತ್ತೆ. ಎಲ್ಲ ಆ್ಯಸ್ ಅನ್ ಆ್ಯಕ್ಟರ್ ಎಲ್ಲ ಜಾನ್ರಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟ ಇರ್ತದೆ. ಸೊ ನನ್ನ ಈ 25 ಸಿನಿಮಾ ಕರಿಯರಲ್ಲಿ ಆಲ್ಮೋಸ್ಟ್ ವೆರೈಟಿ ರೋಲ್ಸ್ ನಾನು ಪ್ಲೇ ಮಾಡಿದ್ದೀನಿ. ಸೊ ಇನ್ನು ಮುಂದಕ್ಕೂ ಕೂಡ ಇದೇ ಥರ ವಿಭಿನ್ನವಾದ ರೋಲ್ಗಳು ಬರ್ತಾ ಇರಲಿ ಅಂತ ಆಶಿಸ್ತೀನಿ. ಮ್ಯಾರೇಜ್ ನಾನು ಡಿಸೈಡ್ ಮಾಡಿದಾಗ ಫಸ್ಟ್ ಫಿಲ್ಮಿಸ್ಫಿಯರ್ಗೆ ಇಂಟರ್ವ್ಯೂ ಕೊಡ್ತೀನಿ. ನಾನು ಡೇಟ್ ಟೈಮ್ ಯಾರು ಅಂತ ನಾನೇ ಹೇಳ್ತೀನಿ. ಕರೆಂಟ್ ಈಗ ಸದ್ಯಕ್ಕೆ ಆಕ್ಟೋಪಸ್ ನಡೀತಾ ಇದೆ ಶೂಟಿಂಗ್. ಆಲ್ಮೋಸ್ಟ್ ಒಂದು 70% ಮುಗಿಸಿದ್ದೀವಿ ಆಕ್ಟೋಪಸ್. ಅದು ಬಿಟ್ಟರೆ ಲವ್ ಆನ್ NH4 ಅಂತ ಒಂದು ಸಿನಿಮಾ, ಅನ್ವೇಷಿ ಅಂತ ಒಂದು ಸಿನಿಮಾ, ಪಲ್ಲವಿ ಟಾಕೀಸ್ ರಿಲೀಸ್ ರೆಡಿ ಇದೆ, ಮತ್ತು ರುಕ್ಕು ಅಂತ ಒಂದು ಸಿನಿಮಾ ನಾಳೆಯಿಂದ ಶುರು ಆಗ್ತಾ ಇದೆ. ಅದು ಬಿಟ್ಟು ಅಂದರೆ ಹೇಗೆ ಹೇಳಲಿ ಅಂತ ನೆಕ್ಸ್ಟ್ ಮಂತಿಂದ ಅದೊಂದು ಸಿನಿಮಾ ಶುರು ಆಗ್ತದೆ. ಸೊ ಟೋಟ್ಲಿ ದೀಸ್ ಮೆನಿ ಪ್ರಾಜೆಕ್ಟ್ಸ್ ರೈಟ್. ಕನ್ನಡ ಸಿನಿಮಾ ನೋಡಿ ನಮ್ಮ ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ಕೇಳ್ಕೊತೀನಿ. ಒಳ್ಳೆ ಚಿತ್ರಗಳು ಮಾಡ್ತಾ ಇದ್ದೀವಿ. ಉಗ್ರಂ ನಿಮ್ಮ ಸಪೋರ್ಟಿಂದ 125 ದಿನ ಒಂದೇ ಸಿಂಗಲ್ ಥಿಯೇಟರ್ ನೋಡಿದೆ. ಸೊ ಇನ್ನು ಮುಂದಕ್ಕೂ ಕೂಡ ಇದೇ ಥರ ಸಪೋರ್ಟ್ ನಮ್ಮ ಕನ್ನಡ ಸಿನಿಮಾಗೆ ನಿಮ್ಮ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಪಲ್ಲವಿ ಟಾಕೀಸ್ ನೀವು ಹೇಳಿದಾಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸಿನಿಮಾ. ನಾವು ಶೂಟಿಂಗ್ ಆಲ್ಮೋಸ್ಟ್ ಬ್ಯಾಂಗ್ಳೂರೇ ಮಾಡಿದ್ದೀವಿ ಕಂಪ್ಲೀಟ್ ಇಡೀ ಸಿನಿಮಾ. ಸಾಂಗ್ ಮಾತ್ರ ಒಂದು ನಾವು ಮಡಿಕೇರಿಯಲ್ಲಿ ಶೂಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು ಆ ಸಾಂಗ್, ಯಾಕಂದರೆ ಫಸ್ಟ್ ಟೈಮ್ ಒಂದು ವೆರಿ ರೊಮ್ಯಾಂಟಿಕ್ ಆ್ಯಂಡ್ ವೆರಿ ಈ ಒಂದು ಆಶಿಕಿ ಅಂತ ಒಂದು ಸಿನಿಮಾ ಬಂತು ನಮ್ಮ ಹಿಂದಿಯಲ್ಲಿ. ಸೊ ಆ ಥರ ಫೀಲ್ ಕೊಡೋವಂಥ ಒಂದು ಸಾಂಗ್ ಕೂಡ ಅಂಕಿತ್ ಅವರು ಆಡಿದ್ದಾರೆ. ಸೊ ಆಡಿಯೋ ಇಸ್ ಕಮಿಂಗ್ ಔಟ್ ಸೂನ್. ಐ ಆಮ್ ಶೋರ್ ದ ಆಡಿಯನ್ಸ್ ವಿಲ್ ಲವ್ ಇಟ್. ಪಲ್ಲವಿ ಟಾಕೀಸ್ ಬಂದು ಒಂದು ಥ್ರಿಲ್ಲರ್, ಬೇಸಿಕ್ಲಿ ಇಟ್ಸ್ ಅ ಕ್ರೈಮ್ ಥ್ರಿಲ್ಲರ್. ಅದೊಂದು ಹೊಸ ಜಾನ್ರ ನಮ್ಮ ಇಂಡಸ್ಟ್ರಿಗೆ, ಕ್ರೈಮ್ ಥ್ರಿಲ್ಲರ್ ಅನ್ನೋದು. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಒಂದು ಒಳ್ಳೆ ಸ್ಕ್ರಿಪ್ಟ್, ಒಂದು ಒಳ್ಳೆ ಮೇಕಿಂಗ್ ಇದೆ ಸಿನಿಮಾಲಿ. ಒಬ್ಬ ಒಳ್ಳೆ ನಿರ್ದೇಶಕ ನಮ್ಮ ಈ ಕನ್ನಡ ಇಂಡಸ್ಟ್ರಿಗೆ ಹೆಜ್ಜೆ ಇಡ್ತಾ ಇದ್ದಾರೆ, ಸೀನಿ ಅಂತ. ಸೊ ವಿ ಆರ್ ಆಲ್ ಎಕ್ಸೈಟೆಡ್ ಅಬೌಟ್ ಪಲ್ಲವಿ ಟಾಕೀಸ್. ನಮಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆಯೋ ಅಷ್ಟೇ ಎಕ್ಸೈಟ್ಮೆಂಟ್ ಜನಕ್ಕೆ ಇರುತ್ತೆ ಅಂದ್ಕೊಂಡಿದ್ದೀವಿ. ಸೊ ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ. ಸೊ ಈಗಲೇ ವೇಟಿಂಗ್ ಫಾರ್ ದ್ಯಾಟ್. ಸರ್, ಒಬ್ಬ ಪಲ್ಲವಿ ಟಾಕೀಸ್ ಬಂದು ಹೀರೋಯಿನ್ ಅನ್ನೋದಕ್ಕಿಂತ ಎಲ್ಲ ಪಾತ್ರ ಮುಖ್ಯ ಆಗುತ್ತೆ ಸಿನಿಮಾಲಿ. ಸೊ ಐ ಆಮ್ ಪ್ಲೇಯಿಂಗ್ ಒನ್ ಆಫ್ ದ ಮೋಸ್ಟ್ ಪಿವಿಟಲ್ ರೋಲ್ಸ್ ಇನ್ ದ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಲ್ಲವಿ ಟಾಕೀಸಲ್ಲಿ ನನ್ನ ಜೊತೆಗೆ ಯಜ್ಞ ಶೆಟ್ಟಿ ಅವರಿದ್ದಾರೆ, ಪದ್ಮಜಾ ರಾವ್ ಅವರಿದ್ದಾರೆ, ಅಚ್ಯುತ್ ರಾವ್ ಅವರಿದ್ದಾರೆ, ಸುಧಾ ಬೆಲ್ವಾಡಿ ಅವರಿದ್ದಾರೆ.
ಅವಿನಾಶ್ ಅವರಿದ್ದಾರೆ. ಸೊ ಒಳ್ಳೆ ಸಪೋರ್ಟಿಂಗ್ ಕಾಸ್ಟೇ ಇದೆ ಇನ್ ದ ಟೀಮ್. ಡಿಫಿಕಲ್ಟ್ ಅಂತ ಅನಿಸಿಲ್ಲ, ಬಟ್ ಒಂದಿನ ನಾವು ಐ ಥಿಂಕ್ ವಿ ಶಾಟ್ ಬ್ಯಾಕ್ ಟು ಬ್ಯಾಕ್ 3 ಕಾಲ್ ಶೀಟ್ ಮಾಡಿದ್ವಿ ನಾವು. ಐ ಥಿಂಕ್ ಅದು ಸ್ವಲ್ಪ ಟೈರ್ಡ್ನೆಸ್ ಅಂತ ಅನಿಸ್ತು, ಬಟ್ ವೆನ್ ಇಟ್ ವಾಸ್ ಓವರ್ ಇಟ್ ವಾಸ್ ಫನ್. ಸೊ ಪಲ್ಲವಿ ಟಾಕೀಸಲ್ಲಿ ಮುಖ್ಯವಾಗಿ ಒಂದೇ ಸಾಂಗ್ ಇರೋದು, ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ. ಬೇರೆ ಎಲ್ಲ ಥೀಮ್ ರೀತಿ ಬಂದು ಹೋಗ್ತಾ ಇರ್ತದೆ ಸಿನಿಮಾ, ಯಾಕಂದರೆ ಇಟ್ಸ್ ಅ ಕ್ರೈಮ್ ಥ್ರಿಲ್ಲರ್. ನಾವು ಒಂದು ರೊಮ್ಯಾಂಟಿಕ್ ಇಲ್ಲ ಆ್ಯಕ್ಷನ್ ಸಿನಿಮಾ ಅಂದರೆ ಅದಕ್ಕೆ ಸಾಂಗ್ಸ್ ತುಂಬೋದು. ಕ್ರೈಮ್ ಥ್ರಿಲ್ಲರ್ ಅದರಿಂದ ಸಾಂಗ್ಸ್ಗೆ ತುಂಬಾ ಸ್ಕೋಪ್ ಇರಲ್ಲ. ಎಲ್ಲೋ ಒಂದು ಕಡೆ ನಾವು ಈ ಒಂದು ಸಾಂಗ್ ಆ್ಯಡ್ ಮಾಡೋಕ್ಕೂ ಕೂಡ ಇದು ಯೋಚನೆ ಮಾಡಿದ್ದೀವಿ ಎಲ್ಲಿ ಫಿಟ್ ಆಗುತ್ತೆ ಈ ಸಾಂಗ್ ಅನ್ನೋದಕ್ಕೆ. ಸೊ ದಿಸ್ ಒನ್ ಸಾಂಗ್, ಒನ್ ಬ್ಯೂಟಿಫುಲ್ ಸಾಂಗ್. ಡಿಸೆಂಬರಲ್ಲಿ ನೋಡ್ಬೋದು ಜನ, ಖಂಡಿತ. ಡಿಸೆಂಬರ್ ಎಂಡ್, ಆ್ಯಕ್ಸ್ ಟು ಮ್ಯಾಕ್ಸ್ ಜಾನ್ವರಿ. ಆಕ್ಟೋಪಸ್ ಅಗೇನ್, ನಾನು ಪಲ್ಲವಿ ಟಾಕೀಸ್ ಹೇಗೆ ಒಂದು ಕ್ರೈಮ್ ಥ್ರಿಲ್ಲರ್ ಅಂತ ಹೇಳಿದ್ನು, ಇದೊಂದು ಸೈನ್ಸ್ ಥ್ರಿಲ್ಲರ್ ಬೇಸಿಕ್ಲಿ. ಸೊ ನಾನು ತುಂಬಾ ಪ್ಲಾಟ್ ರಿವೀಲ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಫಸ್ಟ್ ಟೈಮ್ ಮೋಸ್ಟ್ಲಿ ಇನ್ ಕನ್ನಡ ಸಿನಿಮಾ ಅಂತ ಹೇಳೋದಕ್ಕಿಂತ ಇಂಡಿಯನ್ ಸಿನಿಮಾಲಿ ಒಂದು ವಿಭಿನ್ನವಾದ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಆ್ಯಸ್ ಅ ಸೈನ್ಸ್ ಥ್ರಿಲ್ಲರ್. ಸೊ ವೆರಿ ಎಕ್ಸೈಟಿಂಗ್. ನನ್ನ ಜೊತೆ ಕಿಶೋರ್ ಅವರು ಇದ್ದಾರೆ ಈ ಸಿನಿಮಾಲಿ, ಯಜ್ಞ ಶೆಟ್ಟಿ ಅವರಿದ್ದಾರೆ, ಆ್ಯಂಡ್ ವೆರಿ ಗುಡ್ ಸ್ಟಾರ್ ಕಾಸ್ಟ್. ಅಣ್ಣೆ ಅವರು ಇದನ್ನ ಸಿನಿಮಾನ ಡೈರೆಕ್ಟ್ ಮಾಡ್ತಿದ್ದಾರೆ, ಮನೋಹರ್ ಜೋಶಿ ಇಸ್ ಅ ಕ್ಯಾಮ್ರಾಮನ್. ಸೊ ಒಂದು ಒಳ್ಳೆ ಟೀಮ್ ಇದು, ಒಂದು ಒಳ್ಳೆ ಎಫರ್ಟ್ ಆಗಿ ಒಂದು ಒಳ್ಳೆ ಸಿನಿಮಾ ಮಾಡ್ತಾಯಿದ್ದೀವಿ. ಲೆಟ್ಸ್ ಸಿ ಹೌ ದ ಆಡಿಯನ್ಸ್ ರಿಯಾಕ್ಟ್. ಆಕ್ಟೋಪಸ್ ಅಂತ ಟೈಟ್ಲ್ ಇಡೋಕ್ಕೆ ಕಾರಣ ಏನು ಅಂದರೆ, ಈ ಸಿನಿಮಾ ನಾವು 2 ಲ್ಯಾಂಗ್ವೇಜಲ್ಲಿ ಮಾಡ್ತಾಯಿದ್ದೀವಿ, ಕನ್ನಡ ಆ್ಯಂಡ್ ತಮಿಳ್. ಸೊ ಎರಡಕ್ಕೂ ಆ್ಯಪ್ಟ್ ಆಗಿರೋವಂಥ ಒಂದು ಟೈಟ್ಲ್ ಬೇಕಿತ್ತು. ಒಂದೇ ಟೈಟ್ಲ್ ಇದ್ದರೆ ಚೆನ್ನಾಗಿರುತ್ತೆ ಪ್ರಮೋಷನ್ಗೆ ಅಂತ. ಸೊ ವಿ ಸ್ಟಾಕ್ ಆನ್ ಟು ಆಕ್ಟೋಪಸ್. ಇಲ್ಲ, ವಿ ಶೂಟಿಂಗ್ ಕಂಪ್ಲೀಟ್ಲಿ ಇನ್ ಕರ್ನಾಟಕ ಆ್ಯಂಡ್ ತಮಿಳ್ನಾಡು, ಚೆನ್ನೈಯಲ್ಲಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಯಾಕಂದರೆ 2 ಲ್ಯಾಂಗ್ವೇಜ್ ಆದ್ದರಿಂದ ತುಂಬ ನೇಟಿವಿಟಿಗೆ ಸೂಟ್ ಆಗುವಂಥ ಒಂದು ಸಬ್ಜೆಕ್ಟ್ ಇದು. ಫಾರಿನ್ ಹೋಗಿ ಶೂಟ್ ಮಾಡೋವಂಥ ಕಾನ್ಸೆಪ್ಟ್ ಅಲ್ಲ. ಸೊ ವಿ ಸ್ಟಿಕಿಂಗ್ ಟು ಕರ್ನಾಟಕ ಆ್ಯಂಡ್ ತಮಿಳ್ನಾಡು. ನಾನು ಹೇಳಿದಾಗೆ ಕಿಶೋರ್ ಅವರು ಮುಖ್ಯ ಪಾತ್ರ ಮಾಡ್ತಾ ಇದ್ದಾರೆ ಈ ಸಿನಿಮಾಲಿ, ಯಜ್ಞ ಶೆಟ್ಟಿ ಅವರಿದ್ದಾರೆ, ತಾರಾ ಮೇಡಮ್ ಇದ್ದಾರೆ. ಒಳ್ಳೆ ತಾರಾಂಗಣ ಇದೆ ಸರ್ ಒಟ್ಟಿನಲ್ಲಿ. ಅಣ್ಣಯ್ಯ ಅಂತ ಡೈರೆಕ್ಟರ್ ಇದ್ದಾರೆ, ನೀವು ನೆಕ್ಸ್ಟ್ ಅವ್ರನ್ನ ಇಂಟರ್ವ್ಯೂ ಮಾಡ್ತೀರಾ, ಅವ್ರ ಹತ್ರ ಕೇಳ್ಬಿಡಿ ಕ್ವಶನ್. ಆಕ್ಟೋಪಸ್ ಮೂವಿಯಲ್ಲಿ ನಾನೊಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಅಗೇನ್ ಸೈನ್ಸ್ ಥ್ರಿಲ್ಲರ್ ಆದ್ದರಿಂದ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ರೋಲ್. ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಈ ರೋಲ್ನ, ಪಾತ್ರ. ಇಟ್ಸ್ ವೆರಿ ಸ್ಟೈಲಿಶ್ ಕ್ಯಾರೆಕ್ಟರ್, ತುಂಬಾ ಸಟಲ್ ಇರೋವಂಥ ಒಂದು ಪಾತ್ರ. ಐ ಆಮ್ ಎಂಜಾಯಿಂಗ್ ಪ್ಲೇಯಿಂಗ್ ದಿಸ್ ರೋಲ್. ಎಲ್ಲ ಸಿನಿಮಾ ಬಗ್ಗೆ ಒಂದೇ ಸರ್, ಒಂದೇ ಏನಂದರೆ ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಗೆಲ್ಲಿಸಿ, ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾಯಿದ್ದೀವಿ. ನಾವು ಯಾರಿಗಿಂತ ಕಡಿಮೆ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ ನಮ್ಗೆ ಬೇಕಷ್ಟೇನೇನು.